ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಮೋದಿಯವ್ರ ಬಗ್ಗೆ ಒಂದಿಷ್ಟು ಮಾತಾಡಬೇಕು, ಭಾಳ ಮಾತಾಡಬೇಕು ಅಂತ ಅನಿಸಿದರು. ಯಾಕೆ ಇವತ್ತು ಮೋದಿಯವ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂದ್ರೆ, ಸುದೀರ್ಘವಾಗಿ ಒಂದು ರಾಜ್ಯದ ಮುಖ್ಯಸ್ಥರಾಗಿ, ಒಂದು ದೇಶದ ಮುಖ್ಯಸ್ಥರಾಗಿ ಆಡಳಿತ ಮಾಡಿದ್ರೆ ಸಣ್ಣ ಸಾಧನೆ ಅಲ್ಲ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ, ಚಹಾ ಮಾರಿಕೊಂಡು ಬಂದಂತಹ ತನ್ನ ಬಗ್ಗೆ ತಾವು ಹೇಳ್ಕೊಂಡಿದ್ದು ವ್ಯಕ್ತಿ ಈ ಎತ್ತರಕ್ಕೆ ಬೆಳೀತಾರೆ ಒಬ್ಬ RSSದ ನೆಲೆಗಟ್ಟಿನಲ್ಲಿ. ನಾವು ಮೋದಿಯವ್ರನ್ನ ಅನಾಲಿಸಿಸ್ ಮಾಡುವಲ್ಲೇ, ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡುವಲ್ಲೇ RSSನ್ನು ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ RSSದ ಪ್ರಚಾರಕ ಮೂಲತಃ ಇವರು. ಹೀಗಾಗಿ RSSದ ಮೋದಿಯವ್ರ ಗೆಲುವು, RSS ಗೆಲುವು, ಮೋದಿಯವರು ಸೋಲು, RSS ಸೋಲು, ಇದು ಎರಡು ಮಾತಿಲ್ಲ. ಮೋಹನ್ ಭಾಗವತರಲ್ಲಿ ಯಾರೂ ಇರಲಿ, ಅದರಲ್ಲೇ ಅಂಥ ಸಿದ್ಧಾಂತದ ನಮ್ಮ RSSದು. ಅದೇ ಕಾಲಕ್ಕೆ RSS ಅಂತ ಹುಟ್ಟಿದಂಥ BJP ಅಥವಾ ಜನಸಂಘ ಯಾವುದೇ ಇರಲಿ, ಈ ಒಂದು BJP ಇವತ್ತು ರಾಜಕೀಯ ಪಕ್ಷ ಆಗಿರ್ಬೋದು, ಆದರೆ ಅದರಲ್ಲಿ ಇರುವಂಥ ಬಂಡವಾಳ ಏನಪ್ಪ ಅಂದ್ರೆ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದ್ರ ಹಿಂದಿಲ್ದೆ ಹೋಗಿದ್ರೆ ಈ ದೇಶದ ಚುಕ್ಕಾಣಿಯನ್ನು ಮೋದಿ ಅಂತ ಒಬ್ಬ ವ್ಯಕ್ತಿ ಹಿಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಒಬ್ಬ ಸಾಮಾನ್ಯ ಕುಟುಂಬದ ಮನುಷ್ಯ, ಏನು ಬಿಡಪ್ಪ ದೊಡ್ಡ ಜಾತಿ ಅದ ಮತ್ತೊಂದದ, ಏನೂ ಅಲ್ಲ, ಸಾಮಾನ್ಯವಾಗಿ ಬಂದವರು ಇವತ್ತು ಈ ದೇಶದ ಜೊತೆಗೆ ಗುಜರಾತ್ ನಾಡಿನ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ಸುದೀರ್ಘವಾಗಿ, ಈ ಹಿಂದೆ ಒಬ್ಬ ಮುಖ್ಯಮಂತ್ರಿಯಾಗಿ ಪವನ್ ಕುಮಾರ್ ಚಾಂಬ್ಲಿಂಗ್ ಸಿಕ್ಕಿಂದವರು, ಸಿಕ್ಕಿಂ ಮುಖ್ಯಮಂತ್ರಿ ಅವರು 24 ವರ್ಷ 165 ದಿನ ಆಳಿದರು. ಅವ್ರಿಗೆ ಹಿಂದಿದ್ದಂಥವರು ನಮ್ಮ ಜ್ಯೋತಿ ಬಸು, ಅವರು ಸುದೀರ್ಘವಾಗಿ ವೆಸ್ಟ್ ಬೆಂಗಾಲನ್ನು ಆಳಿದವರು. ಇವತ್ತು ಮೋದಿಯವರು ಸುದೀರ್ಘವಾಗಿ ಗುಜರಾತ್ ಮತ್ತು ಭಾರತವನ್ನು ಆಳಿದವರು. ಇವರಿಂದ ಭಾಳಷ್ಟು ಅಪೇಕ್ಷೆ ನಾವು ಇವತ್ತು ಮಾಡಬೇಕಾಗ್ಯದ, ಮಾಡಿದ್ದದ. ಇವರು ಬರುವ ಮತ್ತು ಭಾಳ ಜೋರ್ದಾರಾಗಿ ಬಂದರು. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಟ್ಟಿಸ್ತಾರಂತಂದರು. ಇದು ಸಣ್ಣ ವಿಷಯ ಅಲ್ಲ. ಅದ್ರ ಜೊತೆಗೆ ಪ್ರತಿ ಬಡ ಕುಟುಂಬಕ್ಕೆ ಬ್ಲ್ಯಾಕ್ ಮನಿಯಿಂದ 15 ಲಕ್ಷ ಕೊಡಿಸ್ತೀನಿ ಅಂತ ಹೇಳಿದರು. ಇವೆರಡೂ ಆಗಲಿಲ್ಲ, ಮತ್ತು ಬೇರೆ ಅದರ ಆಸೆ ತೋರಿಸಿದರು, ಬಂದರು, ಆಯ್ಕೆ ಆದರು, ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಹೇಳಿದರು. ಕಳೆದ 12 ವರ್ಷಗಳಿಂದ ಪ್ರಧಾನಿಯಾಗಿದ್ದಾರೆ. ಅದಕ್ಕೆ ಪೂರ್ವದಲ್ಲೇ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿ ಲೀಡಿಂಗ್ ಮಾಡ್ತಾ ಬಂದಿದ್ದಾರೆ. ಇಂಥ ಒಬ್ಬ ಮೋದಿಯವರಿಂದ ನಾವು ಇಷ್ಟು ದಿನದ ಆಳ್ವಿಕೆಯಲ್ಲಿ ಭಾಳಷ್ಟು ಅಪೇಕ್ಷೆ ಮಾಡುವಂಥದ್ದು ಅದು. ಆದರೆ ಏನು ಸಾಧನೆ ಮಾಡಿದರು ಅಂತ ವಿಚಾರ ಮಾಡಿ ಅವ್ರನ್ನ ಅವರ ಸಿಂಹಾವಲೋಕನ ಕರ್ಕೊಂಡು ನೋಡಿದರೆ ಮೋಸ್ಟ್ಲಿ ಅವರೊಬ್ಬರ 10 ಜನ ಹಣಂದಪ್ಪ, ಒಬ್ಬ ಸಾಮಾನ್ಯ ಒಬ್ಬ ಆಡಳಿತಗಾರ ಅನ್ನೋದನ್ನು ಬಿಟ್ಟರೆ ಮತ್ತೇನೂ ಆಗಲಿಲ್ಲ ಅಂತೇಳಿ ಬರೋ ನೋವಿನಿಂದ ಹೇಳಬೇಕಾಗಿದೆ. ಇವತ್ತು ನೆಹರೂರವ್ರನ್ನ ಟೀಕಾ ಮಾಡ್ತಾರೆ. ಅವ್ರು ಮಾಡಿ ತಪ್ಪಲ್ಲ, ಮಾಡಬೇಕು, ಪ್ರಜಾಪ್ರಭುತ್ವದು. ಆದರೆ ನೆಹರೂರವ್ರು ಎತ್ತರಕ್ಕಾದರೂ ಏರಿದ್ರ ಅಂತ ನೀವು ಹೇಳ್ಬೋದಿಲ್ಲ, ಏರಿದರು ಮತ್ತೇನು ಮಾಡಿದ್ರು ಎಲ್ಲ ಹೇಳ್ಬೋದಿಲ್ಲ ಅಂತಲ್ಲ. ಒಬ್ಬ ಸಾಮಾನ್ಯ ಕೂಡ 4 ಸ್ಥಾನದಲ್ಲ. ಆದರೆ ಇಲ್ಲೇ ಅವ್ರು ಇರಲಿ, ಮೋದಿಯವ್ರ ಬದಿಗಿರಲಿ. ಯಾಕೆಂದರೆ ಮೋದಿಯವ್ರಿಗಿಂತ ಮುಖ್ಯವಾಗಿ ಮೋದಿಯವ್ರು ಯಾರು ಹೇಳ್ದಂಗೆ ಕೇಳ್ತಾಯಿದ್ರು, RSS ಆದರೂ ಡಿಫ್ರೆಂಟ್ ಆದಂತಹ ಒಂದು ಅರ್ಥನೀತಿಯನ್ನು, ಒಂದು ರಾಜನೀತಿಯನ್ನು ಇವ್ರಿಗೆ ಹೇಳಿಕೊಡ್ಬೇಕಾಗಿತ್ತಲ್ಲ, ಇವ್ರೊಂದು ಮಾರ್ಗದರ್ಶನ ಮಾಡಬೇಕಾಗಿತ್ತಲ್ಲ ಅನ್ನೋಂಥ ಪ್ರಶ್ನೆ ಇವತ್ತು. ಯಾಕಂದ್ರೆ ನಮ್ಮ ವಾಜಪೇಯಿ ಅವ್ರಿಗೆ ಗೊತ್ತಾಗಿತ್ತು ಏನಪ್ಪ ಅಂದರೆ ಗಾಂಧೀಜಿಯವರ ಅರ್ಥ ಸಿದ್ಧಾಂತ ಈ ದೇಶಕ್ಕೆ ಮದ್ದು ಅಂತ. ಅದೇ ಸ್ವದೇಶಿ ಮೂಮೆಂಟ್ ಅಂತ ಹೇಳ್ತಾ ಇದ್ರು. ಅದು ಮಾಡಲಿಕ್ಕೆ ಕೊಟ್ಟರು. ಆ ಸಂದರ್ಭದಲ್ಲೂ RSS ವಿರೋಧ ಮಾಡಿತು ಅನ್ನೋದು ನಾವು ಕೇಳಿದ್ದೀವಿ. ಆದರೆ ಇವತ್ತು ಯಾಕೆ ವಿರೋಧ ಮಾಡಿದ RSS ಗಾಂಧಿಯವ್ರನ್ನ ಅಂತ ವಿಚಾರ ಮಾಡಿದಾಗ ಕೇವಲ ಧರ್ಮದ ನೆಲೆಗಟ್ಟಲ್ಲಿ ವಿರೋಧ ಮಾಡಿದರೆ ತಪ್ಪದು ಅಂತ. ಗಾಂಧೀಜಿಯವರ ಆರ್ಥಿಕ ಸಿದ್ಧಾಂತ ಇವತ್ತು ಇಡೀ ವಿಶ್ವಕ್ಕೆ ಆದರ್ಶದ. ಯಾಕೆ ಆದರ್ಶ ಅಂದರೆ ಅಲ್ಲಿ ಮೊದಲನೇದಾಗಿ ಅಲ್ಲಿ ಯುದ್ಧ ಇಲ್ಲ, ಹಿಂಸೆ ಇಲ್ಲ, ಅಹಿಂಸೆ ಮೊದಲು. ಆಮೇಲೆ ಉದ್ಯೋಗ, ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂತಹ ಒಂದು ಸಿದ್ಧಾಂತ. ಉದ್ಯೋಗ ಇತ್ತಂದ್ರೆ ಯಾವ ಮನುಷ್ಯನೂ ಏನಪ್ಪ ಅಂದ್ರೆ ಹೊಟ್ಟೆ ತುಂಬ ಹಿಟ್ಟ, ನೆತ್ತಿ ತುಂಬ ಮಲ್ಲಿಗೆ, ಒಳ್ಳೆ ಬದುಕ, ಬಟ್ಟೆ ಇದ್ರೆ ಮುಗಿದು. ಇದೆ ಶ್ರೀಮಂತಿಗಂದು ಇದೆ ರೀ, ಹೊಟ್ಟೆ ತುಂಬ ಊಟ, ಕಂತು ಮನಿದ್ದೆ, ಒಳ್ಳೆ ಬಟ್ಟೆ, ಒಂದು ಸಣ್ಣದ ಮನೆ, ಖುಷಿಯಿಂದ ಇರೋದಕ್ಕಾಗಿ ಇಷ್ಟಿದ್ರೆ ಆಯಿತು. ಇದು ಆಯ್ತು ಇಲ್ಲಿವರೆಗೆ. ನೆಹರೂರಿಂದೂ ಆಗಲಿಲ್ಲ, ಇನ್ನು ಮೋದಿಯವರಿಂದನೂ ಆಗಲಿಲ್ಲ. ಮೋದಿಯವರು ಏನೇನೋ ಹೇಳ್ಕೊಂಡ್ರು, ಅಷ್ಟು ಮನೆ ಮಾಡ್ತೀವಿ, ಇಷ್ಟು ಮಾಡ್ತೀವಿ, ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ. ಮಾಡಿದ್ರ ಇಲ್ಲ, ಯಾವುದನ್ನು ಮಾಡಿದರು ಒಂದಾದರೂ ಯಶಸ್ವಿಯಾಗಿ ಮಾಡಿದ್ರಪ್ಪ ಅಂತ ಹೇಳುವಂಥದ್ದು. ಒಂದನ್ನು ಮಾಡಿದರು, ಏನಪ್ಪ ಅಂತಂದ್ರೆ ಇಡೀ ದೇಶದ ಅರ್ಥವ್ಯವಸ್ಥೆನ ಕಾರ್ಪೊರೇಟ್ ಕೈಯಲ್ಲಿ, ಕಾರ್ಪೊರೇಟ್ ಅಂತ ಗೊತ್ತಾಗ್ತದೆ ನಿಮ್ಗೆ,
ಹೇಳೋ ಅವಶ್ಯಕತೆ ಇಲ್ಲ. ಅದಾನಿ ಅಂಬಾನಿ ಅಂತಹ 3-4 ಕುಟುಂಬಗಳಿಗೆ ಹಂಚಿಬಿಟ್ಟಂಗೆ ಮಾಡಿದರು. ಅವರು ಯಾಕೆ ಹಿಂಗೆ ಮಾಡಿದ್ರು ಗೊತ್ತಾಗಲಿಲ್ಲ. ಆದರೆ ಅವರು ಉದ್ಯೋಗ ಕೊಡಿಸ್ತಾರೆ ಈ ದೇಶಕ್ಕೆ. ಈ ಸರ್ಕಾರಿ ಅಡಿಯಲ್ಲಿದ್ದರೆ ದುಡಿದಿಲ್ಲ ಅಧಿಕಾರಿಗಳು, ಮತ್ತು ಅದನ್ನ ತಿಳ್ಕೊಂಡಿದ್ರು. ಅದ್ರ ರೀತಿ ಇತಿಹಾಸದಲ್ಲಿ ಆಗಿದ್ದು ಅದು. ನೆಹರೂರ ಕಾಲದಲ್ಲೇ ಮಿಕ್ಸ್ಡ್ ಎಕಾನಮಿ ಮಾಡಿ ಅಧಿಕಾರಿಗಳು ಬೆಳೆದಿದ್ದುಬಿಟ್ಟಿದ್ರು, ಬರುತ್ತಿದ್ರು, ಅವರು ಅಲ್ಲಾಡೋದು ಕಷ್ಟ ಇತ್ತು. ಹೀಗಾಗಿ ಅದನ್ನು ತೆಗೆದಾಕಿ ಖಾಸಗೀಕರಣ ಮಾಡಿದರು. ಖಾಸಗೀಕರಣದಲ್ಲೇ ಖಾಸಗಿಯವರು ಬೆಳೆದರು, ಜನಸಾಮಾನ್ಯರು ಬೆಳೆಯಲಿಲ್ಲ. ಅದಾನಿ ಅಂಬಾನಿ ಅಂತವ್ರು ಇನ್ನುಳಿದವ್ರು ಬೆಳೆದರು. ಆದರೆ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರು ಉದ್ಯೋಗ ಸಿಗಲಿಲ್ಲ, ಇವತ್ತಿಗೂ ಇಲ್ಲ. ದೇಶದ 90% ಜನರ ಏನಪ್ಪ ಅಂದರೆ ಇವತ್ತು ಕೂಲಿನೋ ನಾರಿನೋ ಅಥವಾ ಕಾಂಟ್ರಾಕ್ಟ್ ಲೇಬರು ಅಥವಾ ಕಾರ್ಮಿಕವಾಗಿ ಬದುಕುವಂಥ ದುಸ್ಥಿತಿ ದೇಶದಲ್ಲದ. ಬಡತನಂತೆ ಆ ಸುಖದ ನಾವು ಅನ್ಬೋದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಐತಿ ನಮ್ಮಲ್ಲಿ ಏನೋ ಹೇಳ್ಬೋದು, ವಾದ ಮಾಡ್ಬೋದು. ವಾಸ್ತವವಾಗಿ ನಾವು ಏನಿದ್ದೀವಿ, ಕೆಲವರಿಗೆ 10% ಜನ ಈ ದೇಶದ್ದು ನೆಮ್ಮದಿಯಿಂದ ಇದ್ದಾರೆ. ಉಳಿದ 90% ಜನರಿಗೆ ಮಧ್ಯಾಹ್ನ ಹುಟ್ಟಿದ್ರೆ ರಾತ್ರಿ ಚಿಂತೆ, ರಾತ್ರಿ ಇದ್ರೆ ನಾಳೆ ಚಿಂತೆ ಇಲ್ಲದ ಮನುಷ್ಯ ಇಲ್ಲಿ ಇಲ್ಲ ಅನ್ನುವಂಥದ್ದು ನಿಶ್ಚಿತನ. ಅದಕ್ಕಾಗಿ ಸುದೀರ್ಘವಾಗಿ ಆಳಿದಂಥ ಮೋದಿಯವರು ಒಮ್ಮೆ ಯಾಕೆ ಗಾಂಧೀಜಿಯವ್ರ ಬಗ್ಗೆ ಅಭ್ಯಾಸ ಮಾಡಲಿಲ್ಲ, ಯಾಕೆ ವಿಚಾರ ಮಾಡಲಿಲ್ಲ? ಗಾಂಧಿಯವ್ರು ಬಿಟ್ಟರೆ ನೀವು ಅವ್ರನ್ನ ಧರ್ಮದ ನೆಲೆಗಟ್ಟಿನಲ್ಲೇ ನೀವು ನಂಬುವುದಿಲ್ಲ, ಬಿಟ್ಟುಬಿಟ್ರಿ. ಆದರೆ ಅರ್ಥವ್ಯವಸ್ಥೆಯಲ್ಲೇ ಪ್ರತಿ ಹಳ್ಳಿಗಳು ಬೆಳೆಸಬೇಕು, ಪ್ರತಿ ಉದ್ಯೋಗ ಬೆಳಿಬೇಕು, ಹಳ್ಳಿ ಉದ್ಯೋಗಗಳು ಬೆಳಿಬೇಕು ಅಂತ ಹೇಳಿದಂಥವ್ರು ಬಟ್ಟೆ, ಎಣ್ಣೆ, ಉಪ್ಪು ಇವು ಖಾಸಗಿಯವ್ರು ಕೊಡಬೇಡ್ರಿ, ವೈಯಕ್ತಿಕ ಅಲ್ಲೆಲ್ಲ ಬೆಳೀಲಿ. ಮುಖ್ಯ ಬಟ್ಟೆ ಮತ್ತು ಅದರ ಜೊತೆಗೆ ಏನಪ್ಪ ಎಣ್ಣೆ ಇವು ಕೊಡ್ಲಿಕ್ಕೆ ಹೋಗ್ಬಾರ್ದು ಖಾಸಗಿಯವ್ರು ಅಂತ ಹೇಳಿದರು. ದೊಡ್ಡ ಇಂಡಸ್ಟ್ರಿ ಬೇಡ ಅಂತ ಹೇಳಿದರು. ಅದು ನಾವು ಮಾಡಿದ್ದೇನೆ. ದೊಡ್ಡ ಇಂಡಸ್ಟ್ರಿ ಕೊಟ್ಟಿವಿ. ಅವರು ಸರ್ಕಾರ ಕೈಲಿದ್ದಾಗ ಅಲ್ಲಿ ಅಧಿಕಾರಶಾಹಿಗಳು ದುಡಿಲಿಲ್ಲ. ಅಧಿಕಾರಶಾಹಿಗಳು ಮುಂದಿಟ್ಕೊಂಡು ಇವು ಸ್ಟ್ರೈಕ್ ಮಾಡೋದನ್ನು ಮಾಡ್ತಾ ಹೋಗಿಬಿಟ್ರು ಜನಸಾಮಾನ್ಯರು. ಪ್ರೈವೇಟ್ದಾಗ ಕೊಟ್ಟಾಗ ಪ್ರೈವೇಟ್ದವರು ಆದಷ್ಟು ಲೇಬರ್ ಕಡಿಮೆ ಮಾಡ್ತಾ ಬಂದರು. ಅದಕ್ಕೆ ಕೇವಲ ತಮ್ಮ ಸ್ವಂತದ ಲಾಭ ನೋಡಿಕೊಂಡ್ರು. ಲಾಭ ಆಗಲಿಲ್ಲ ಅಂದ್ರೆ ಅದನ್ನು ಏನಪ್ಪ ಅಂತಂದ್ರೆ ಈ ಒಂದು ಪೊಲಿಟಿಕಲ್ ಪಾರ್ಟಿಗಳಿಗೆ ಈ ಒಂದು ಪಾರ್ಟಿ ಫಂಡ್ ಕೊಟ್ಟ ದಿವಾಳಿ ಹಬ್ಬಿಸ್ಕೊಂಡು ಅದನ್ನು ರಿಟರ್ನ್ ವಿವಾಪ ಮಾಡಿಕೊಂಡು ಪೂರ್ತಿಯಾಗಿ ಮುಚ್ಚಿ ಹೋಗ್ಬಿಟ್ರು. ಹೀಗಾಗಿ ಇದ್ದ ಉದ್ಯೋಗಗಳು ಸಹಿತ ನೆಹರು ಕಾಲದಲ್ಲಿ ಇದ್ದಂಥ ಉದ್ಯೋಗಗಳು ಇವತ್ತು ಕಡಿಮೆ ಆಗಿಬಿಟ್ಟು, ಬ್ಯಾಂಕ್ಗಳು ಕಡಿಮೆ ಅದು. ಬ್ಯಾಂಕ್ಗಳ ಏನಾಗೋದಪ್ಪ ಅಂದರೆ ಏಕೀಕರಣಗೊಂಡು ಭಾಳಷ್ಟು. ನಾನು ಯಾಕೆ ಮಾತು ನೆನಪಿಸ್ತಾ ಇದ್ದೀನಿ ಅಂತಂದ್ರೆ, ಗಾಂಧೀಜಿಯವರು ಬಿಟ್ಟ ಪರಿಣಾಮವಾಗಿ ನಾವಿವತ್ತು ಬಡತನದಲ್ಲೇ, ಕಾಂಟ್ರಾಕ್ಟ್ ಲೇಬರ್ದಲ್ಲೇ ದಿನನಿತ್ಯ ಒದ್ದಾಡ್ತಾ ಇದ್ವಿ. ಎಲ್ಲರಿಗೂ ಉದ್ಯೋಗ ಇಲ್ಲ, ಒಕ್ಕಲಿಗ ರೈತಗೆ ಮಾರ್ಕೆಟ್ ಇಲ್ಲ, ಲಾಭ ಇಲ್ಲ. ಇದು ಚಾಲೆಂಜಾಗಿ ಹೇಳುವಂಥ ವಿಷಯ. ಇವೆಲ್ಲರೂ ಇವತ್ತು ಮಾಡಬೇಕಾಯ್ತು ನಮ್ಮ ಮೋದಿಯವರು ಇದನ್ನೆಲ್ಲ ಮಾಡಿದ್ರಪ್ಪ ಅಂದರೆ ಇವತ್ತು ಇತಿಹಾಸ ಪುರುಷರಾಗಿ ಬಿಡ್ತಿದ್ರೇನೋ. ಆದ್ದರಿಂದ ಮಾಡಿಸ್ಬೇಕಾಯ್ತು ನಮ್ಮ ಈ ಒಂದು RSS ಆದರೂ ಸಹಿತ. ಯಾಕೆ RSS ನಿಜವಾಗಿ ಈ ನೆಲದ ಸಮಸ್ಯೆಗಳಿಂದ ಮೇಲೆ ಬೆಳೆದು ಬಂದಂಥದ್ದು ಅವ್ರಿಗೆ ತಿಳಿಬೇಕಾಗಿತ್ತು. ಗಾಂಧೀಜಿಯವರ ಈ ಒಂದು ಗ್ರಾಮ ರಾಜ್ಯ ಏನದಲ್ಲ, ಸ್ವರಾಜ್ಯ, ಇದು ಅರ್ಥ ಮಾಡ್ಕೋಬೇಕಾಗಿತ್ತು. ಗಾಂಧೀಜಿಯವರು ಕೇವಲ ಅವರು ಏನಪ್ಪ ಅಂತ ಶೆಡೋ ಜಾತ್ಯತೀತ ಹಾಗೆ ಅನ್ನೋಗಿಂದರು ಅವರಲ್ಲಿದ್ದಂಥ ಆರ್ಥಿಕ ನೀತಿ ಅರ್ಥ ಪ್ರತಿಯೊಬ್ಬರಿಗೆ ಹಂಚ್ಕೋಬೇಕು ಅನ್ನುತ್ತದೆ. ನೀವೆಲ್ಲರೂ ತಿಳ್ಕೊಂಡು ಇವತ್ತು ಮಾಡಿದ್ರೆ ಈ ಸುದೀರ್ಘ ಆಡಳಿತದಲ್ಲೇ ಮೊದಲು ಹೇಳಿದರು, ನಾವು ಗುಜರಾತದಲ್ಲಿ ಭಾರಿ ಮಾಡಿದ್ದೀವಪ್ಪ ಆಡಳಿತ, ಅದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಿದರು. ಇವತ್ತು ನೋಡ್ತೀವಿ ಅಲ್ಲಿ ಗುಜರಾತದಲ್ಲಿ ಏನೂ ಇಲ್ಲ. ಇನ್ನೊಂದು ಕೆಲವು ಶ್ರೀಮಂತರ ಕೈಯಾಗ ಇಡೀ ಗುಜರಾತ್ ಹಾಕೊಂಡು ಹೋಗಿಬಿಟ್ಟದ. ಅಲ್ಲಿ ಇದು ಹೋಗ್ಯದ, ನೇಕಾರಿಕೆ ಕಡಿಮೆ ಆಗ್ಯದ, ಮತ್ತೊಂದು ಕಡಿಮೆ ಆಗ್ಯದ. ಅದು ಸಹಿತ ಇವತ್ತು ಸಾಮಾನ್ಯ ರಾಜ್ಯ ಅನ್ನೋಂಗೆ ಆಗ್ಯದ. ಆಗ ಒಂದು ಆವಾಜ್ ಭಾಳ ಮಾಡಿದ್ರು ಅವ್ರು ಮುಖ್ಯಮಂತ್ರಿ ಇದ್ದಾಗ, ಶೈನಿಂಗ ಮತ್ತೇನೋ ಹೇಳಿದರು. ಇನ್ನೂ ಅನೇಕ ಶಬ್ದಗಳನ್ನು ಬೆಳೆಸಿದ್ರು. ಗುಜರಾತ್ ಭಾರಿ ಬೆಳೆದ್ರೆ ತಿಳ್ಕೊಂಡ್ರು, ಸುಳ್ಳು ಹೇಳ್ಕೊಂಡು ಬಂದರು. ಕೊನೆಗೆ ಎಕ್ಸ್ಪೋಸ್ ಆದಾಗ ಅಲ್ಲಿ ಏನೂ ಇಲ್ಲ, ಇನ್ನುಳಿದ ರಾಜ್ಯಗಳು ಉಳಿದಂಥದ್ದು. ನಾನು ಯಾಕೆ ಮೊದಲು ಹೇಳ್ತಾ ಇದ್ದೀನಿ ಅಂದರೆ, ಮೋದಿಯವರು ಸುದೀರ್ಘವಾಗಿ ಆಳಿದ್ರು ಸಹಿತ ನೆನಪಲ್ಲಿಡುವಂತಹ ಒಂದು ದೊಡ್ಡ ಕೆಲಸ ಆಗಲಿಲ್ಲ ಅನ್ನೋದನ್ನು ಭಾಳ ನೋವಿನಿಂದ ಹೇಳಬೇಕಾಯ್ತು. ಕೊನೆಗೆ ಬಂದು ಒಂದು ಅಮೇರಿಕ ಟ್ರಂಪ್ ಮುಂದೆ ಶರಣಾಗತಿ ಆಗುವಂಥದ್ದು. ವಿದೇಶಾಂಗ ನೀತಿಯಲ್ಲೂ ಫೇಲ್ಯೂರ್ ಆದರು. ಅಮೇರಿಕೆ ಮೇಲೆ ಡಿಫೆಂಡ್ ಆದರು. ಈ ಕಾರ್ಪೊರೇಟ್ ಮೇಲೆ ಡಿಫೆಂಡ್ ಆಗಿದ್ದಾಗ ಅಮೇರಿಕ ಮೇಲೆ ಡಿಫೆಂಡ್ ಆದರು. ಕಾರ್ಪೊರೇಟ್ಗಳು ಉದ್ಧಾರ ಆದರೆ ನಮ್ಮ ದೇಶ ಉದ್ಧಾರ ಆಗಿದೆ ತಿಳ್ಕೊಂಡ್ರು. ಇವತ್ತು ಏನು ಆಗಿದೆ ಈ ದೇಶದ ಪರಿಸ್ಥಿತಿ? ರೈತಗೆ ಬೆಂಬಲ ಬೆಲೆ ಇಲ್ಲ, ದುಡಿಯೋವಾಗ ಕಾಂಟ್ರಾಕ್ಟ್ ಲೇಬರ್, ಪೂರ್ತಿ ಕಾರ್ಮಿಕ ಲೇಬರ್ ಸಹಿತ ಅಲ್ಲ. ಕಾರ್ಮಿಕ ರೂಲ್ಸ್ಗಳು ಅಪ್ಲೈ ಆಗುವಂಗಿಲ್ಲ. ರೂಲ್ಸ್ ಸಾಕಷ್ಟು ಇದಾವೆ, ಅಪ್ಲೈ ಆಗುವಂಗಿಲ್ಲ. ಕಂಪ್ನಿಯವ್ರು ಹೇಳ್ತಾರೆ ಅದು ಫೈನಲ್ ಅನ್ನುವಂಥ ಪರಿಸ್ಥಿತಿ. ಈ ಎಲ್ಲ ಪರಿಸ್ಥಿತಿ ಇವತ್ತು ದೇಶ. ಮತ್ತು ಅನೇಕ ಪ್ರಚಾರಕ್ಕೆ ಸಾಕಷ್ಟು ಖರ್ಚು ಮಾಡಿದರು ಮೋದಿಯವರು. ಗಂಗಾ ಸ್ವಚ್ಛ ಆಗಲಿಲ್ಲ, ಸ್ವಚ್ಛ ಇದಾಗಲಿ, ಊರುಗಳಾಗಲಿಲ್ಲ. ಅನೇಕ ಇನ್ನೂ ಈ ದಿಶೆಯಲ್ಲಿ ಭಾಳಷ್ಟು ಕೆಲಸಗಳು ಮಾಡಬೇಕಾಗಿತ್ತು, ಅವು ಆಗಲಿಲ್ಲ. ಇವು ಒಂದು ರೀತಿ ಏನಪ್ಪ ಸ್ಮಾರ್ಟ್ ಸಿಟಿ ಮತ್ತೇನೋ ನೆನಪಿಸಿದ್ದು ಆಗ್ತಾ ಇಲ್ಲ. ಅಷ್ಟೊಂದು ಘೋಷಣೆಗಳು ಮಾಡಿದ್ರು, ಲಿಸ್ಟ್ ಮಾಡಿದರು. ಅದರಲ್ಲಿ ಯಾವುದು ಪರ್ಫೆಕ್ಟ್ ಒಂದಾದರೂ ಆಗಿದ್ದಾನೆ. ಇವತ್ತಿಗೂ ಸ್ಮಾರ್ಟ್ ಸಿಟಿ ಇದಪ್ಪ. ಇಂದೂರು ಬದಲಾಗಿ ಹೇಳ್ತಾಯಿದ್ರು,
ಮೊನ್ನೆ ಇಂದೂರೇ ಸ್ಮಾರ್ಟ್ ಸಿಟಿ ಅಂತ ಎಕ್ಸಾಂಪಲ್ ಕೊಡ್ತಾಯಿದ್ರು. ಮೊನ್ನೆ ಅಲ್ಲಿಯ ಕಲುಷಿತ ನೀರಿನಿಂದ ಎಷ್ಟೋ ಜನ ತಿರ್ಕೊಂಡಿದ್ದು ನೀವು ನೋಡಿದ್ದೀರಿ. ಇದರರ್ಥ ಅದು ಇನ್ನೂ ಕ್ಲೀನ್ ಆಗಿಲ್ಲ ಅಂತ. ಈ ರೀತಿಯಾಗಿ ಮೋದಿಯವರ ಆಡಳಿತ, ಈ ಸುದೀರ್ಘ ಆಡಳಿತ ಸುದೀರ್ಘ ಆಡಳಿತ ಮಾಡಿದ್ದಾರೆ ಅನ್ನೋದನ್ನು ಬಿಟ್ಟರೆ ಉಳಿದು ಏನು ಸಾಧನೆ ಅನ್ನುವಂಥದ್ದು. ನೆಹರೂರನ್ನು ಟೀಕಾ ಮಾಡುವಂಥ, ಗಾಂಧೀಜಿಯವರ ಅರ್ಥನೀತಿನ ಟೀಕಾ ಮಾಡುವಂಥ ಮೋದಿಯವರು ತಾವು ಮಾಡಿದ್ದು ಸರಿ ಅದನ್ನು ಅನ್ನೋದು ಇವತ್ತು ಮತ್ತೆ ವಿಮರ್ಶೆ ಮಾಡ್ಕೊಳ್ಳೇಬೇಕಂಥದ್ದು. ಅದೇ ಕಾಲಕ್ಕೆ RSS ಆದರೂ ಸಹಿತ ಮೋದಿಯವರು ಇಲ್ಲಿವರೆಗೆ ಇಟ್ಟಂತ ಹೆಚ್ಚು ಸರಿ ಅದನ್ನು ನಾನು ತಿಳ್ಕೊಂಡು ಸರಿ ಇಲ್ಲ ಆದರೆ ಸರಿ ಇಲ್ಲ ಅಂತೇಳಿ ಗಾಂಧೀಜಿಯವರು ಹಾಕಿದಂಥ ಮುಂದೆ ಇದೇ ಕಾಲಕ್ಕೆ ನಮ್ಮ ವಾಜಪೇಯಿಯವರು ಹಾಕಿದಂಥ ಸ್ವದೇಶಿ ಮೂಮೆಂಟ್ ಅದನ್ನು ಗಾಂಧೀಜಿಯವರು ನೆರಗಟ್ಟಿನಲ್ಲಿ ಮಾಡಿದರೆ ಇವತ್ತಿಗೂ ನಾವು ಯಶಸ್ವಿ ಆಗೋ ಸಾಧ್ಯದ. ಇರಲಿ ಏನೋ ಆಗಲಿ ವಿಮರ್ಶೆ ಮಾಡಬೇಕಾಗಿತ್ತು, ಸೋಲುಗಳನ್ನು ಹೆಚ್ಚು ಹೇಳಬೇಕಾಗ್ತದೆ. ಕೆಲವು ಅನ್ನೋದಕ್ಕೆ ಏನಿದ್ರೆ ಹೇಳಿ ಹೇಳೋನು ಇಲ್ಲ ಅಂತಲ್ಲ, ಆದರೆ ಯಾವ ತೆಗೆದು ಪುಟ ತೆಗೆದು ನೋಡಿ ಅಲ್ಲಿ ಸೋಲ ಕಂಡು ಬರ್ತಾಯಿದೆ. ಈ ಒಂದು 12 ವರ್ಷ ಅವರ ಪ್ರಧಾನಿ ಆದಾಗಿದ್ದು ಆ ಪೂರ್ವದಲ್ಲ ಗುಜರಾತದ CM ಆದಾಗ ನೆನಪಿಸ್ಕೊಂಡ್ರೆ ಏನಿಲ್ಲ. ಗುಜರಾತದ CM ಆದಾಗ ಒಂದು ಹೇಳ್ತಾಯಿದ್ರು, ಇಲ್ಲಪ್ಪ ಬೆಂಬಲ ಬೆಲೆ ಅಂದ್ರೆ ನಮ್ಮದು ಏನು ಸ್ವಾಮಿನಾಥನ್ ಆಯೋಗನ ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ಪತ್ರ ಬರೆದಿದ್ರು. ಕೊನೆಗೆ ಅದನ್ನಾದರೂ ಮಾಡಿದ್ರೆ ಪ್ರಧಾನಿ ಆದಮೇಲೆ ಅದು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಕೈ ಚೆಲ್ಲಿದ್ರು. ಇದರ ಅರ್ಥ ಏನು, ಇವರು ಸಹ ಇನ್ನೊಬ್ಬ ಮನಮೋಹನ್ ಸಿಂಗ, ಇನ್ನೊಬ್ಬ ನೆಹರು ಅವರಿಗಿಂತ ಕನಿಷ್ಠ ಅನ್ನುವಂಥ ಮಾತು ಇವತ್ತು ಭಾಳಷ್ಟು ವಿಮರ್ಶೆ ಮಾಡ್ತಾ ಇದ್ದಾರೆ. ಅದೇನೂ ಇರಲಿ, ಮೋದಿಯವರು ಸುದೀರ್ಘವಾಗಿ ಆಳಿದರು. ಇನ್ನೂ ಲಾಂಗ್ ಲೈಫ್ ಪಡೀಲಿ, ಅವರು 100 ವರ್ಷ ಬದುಕಲಿ. ಜೊತೆಗೆ ಇನ್ನಾದರೂ ಗಾಂಧೀಜಿಯವರ ನೆಲೆಗಟ್ಟಿನಲ್ಲೇ ಅರ್ಥವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯನಾ? MS ಸ್ವಾಮಿನಾಥನ್ ಅವರ ಏನು ವರದಿದ C2+2 ಅದು ತರಲಿಕ್ಕೆ ಸಾಧ್ಯನಾ? ಅದ್ರ ಬಗ್ಗೆ ಮತ್ತೊಮ್ಮೆ ಚಿಂತನೆ ಮಾಡಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಿರಲಿ. ವಂದನೆಗಳು.